ಛೇ, ಆ ಮಗು ಅದು ಹೇಗಿದೆಯೋ ಏನೋ ಗೊತ್ತಾಗ್ತಿಲ್ವಲ್ಲ. ಆ ಪಿಂಕಿಗೆ ಫೋನ್ ಮಾಡಿದ್ರೆ ಬನ್ನಿ ಮೇಡಮ್ ಅಂತ ಸಾಯ್ತಾ ಇದ್ದಾಳೆ. ನಾನು ಈಗ ಅಲ್ಲಿಗೆ ಹೋಗೋಕ್ಕಾಗುತ್ತೆ? ನನ್ನ ಪರಿಸ್ಥಿತಿ ಅವಳಿಗೆ ಗೊತ್ತಿಲ್ವಾ? ಪೊಲೀಸ್ರು ನಾನು ಹುಡುಕ್ತಿದ್ದಾರೆ, ಅವಳಿಗೆ ಗೊತ್ತು ಚೆನ್ನಾಗಿ. ಆದರೆ ಬನ್ನಿ ಅಂತ ಸಾಯ್ತಿದ್ದಾಳೆ. ನಾನು ಸಿಕ್ಸ್ಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡಿದ್ದಾಳೆ ಏನೋ. ಥೂ, ಏನು ಹೇಳೋದು ಇವಳಿಗೆ? ಅಲ್ಲ, ಆ ಡಾಕ್ಟ್ರಿಗೆ ತಲೆ ಅಲ್ವಾ? ಅವನೇನು ಡಾಕ್ಟ್ರ ಏನು? ಡಾಕ್ಟ್ರ್ ಅದನ್ನು ಮಗುಗೆ ಟ್ರೀಟ್ಮೆಂಟ್ ಕೊಡಬೇಕು. ಅದನ್ನು ಬಿಟ್ಟು ಮಗುಗೆ ಹತ್ತಿರ ಇರೋರು ಬಂದು ಮಗು ಜೊತೆ ಇರಬೇಕು, ಮಗು ಪ್ರೀತಿಸೋರು ಬಂದು ಜೊತೆಲಿ ಇರಬೇಕು, ಹಾಗೆ ನೋಡ್ಕೋಬೇಕು, ಹೀಗೆ ನೋಡ್ಕೋಬೇಕು. ಇದೆಲ್ಲ ಅವ್ನಿಗೆ ಯಾಕೆ ಬೇಕು? ಟ್ರೀಟ್ಮೆಂಟ್ ತಾನೇ ಕೊಡಬೇಕು. ಅವ್ನು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡೋದು ಏನಕ್ಕೆ? ಇದನ್ನೆಲ್ಲ ಕತೆ ಹೇಳಕ್ಕ? ಇಡಿಯಟ್, ಯಾವ ಡಾಕ್ಟ್ರೋ ಏನೋ, ಬೇರೆ ಹಾಸ್ಪಿಟ್ಲಿಗೆ ಆದರೂ ಕರ್ಕೊಂಡು ಹೋಗಬೇಕಿತ್ತು. ಏನು ಮಾಡೋದು? ಏನು ಹೇಳಿದ್ರೆ ಈ ಪಿಂಕಿ ನನ್ನೇ ಬನ್ನಿ ಅಂತ ಸಾಯ್ತಿದ್ದಾಳೆ. ನಾನಂತೂ ಹೋಗೋ ಪರಿಸ್ಥಿತಿಲಿಲ್ಲ. ಆ ಮಗು ಸತ್ರು ನಾನಂತೂ ಹೋಗಲ್ಲ. ನಾನು ಯಾವುದೇ ಕಾರಣಕ್ಕೂ ಆ ಪೊಲೀಸ್ ಕೈಗೆ ಸಿಗಾಕೋಬಾರ್ದು. ಆ ಪಿಂಕಿಗೆ ಒಂದು ಫೋನ್ ಮಾಡಲಾ? ಫೋನ್ ಮಾಡೋದೋ ಬೇಡೋ ಅಂತಲೇ ಗೊತ್ತಾಗ್ತಿಲ್ಲ. ಫೋನ್ ಮಾಡಿದ್ರೆ ಬನ್ನಿ ಅಂತಾಳೆ. ಇಲ್ಲ ಮಾಡೋಣ. ಆ ಮಗು ಹೇಗಿದೆ ಅಂತ ತಿಳ್ಕೊಳ್ಳೇಬೇಕು. ಫೋನ್ ಮಾಡೋಣ. ಫೋನ್ ಮಾಡೋ ಅವಶ್ಯಕತೆ ಇಲ್ಲ ಅನಿಸುತ್ತೆ ಮೇಡಮ್. ಪಿಂಕಿ, ನೀನೇನು ಮಾಡ್ತಿದ್ದೀಯ ಅಲ್ಲಿ? ಯಾಕೆ ಮೇಡಮ್, ನಾನು ಬರಬಾರ್ದಿತ್ತಾ? ಇಡಿಯಟ್, ನಿಂಗೆ ತಲೆಗೆಲ್ಲ ಕೆಟ್ಟಿದೆಯಾ ಏನು? ಹಾಂ, ಆ ಮಗು ಹಾಸ್ಪಿಟ್ಲಲ್ಲಿದೆ, ಆ ಮಗು ನೋಡ್ಕೊಂಡು ಹಾಸ್ಪಿಟ್ಲಲ್ಲಿ ಇರೋ ಅಂದರೆ ಇಲ್ಲಿಗೆ ಬಂದ್ಬಿಟ್ಟು ಬರಬಾರ್ದಿದ್ದ ಅಂತ ಕೇಳ್ತಿದ್ಯಾ? ಯಾರನ್ನ ಕೇಳ್ಬಿಟ್ಟು ಬಂದೆ ನೀನು? ಹಾಂ, ನಿಂಗೆ ತಲೆಗೆಲ್ಲ ಕೆಟ್ಟಿದೆಯಾ? ಏನಾಗಿದೆ ನಿನಗೆ? ಸುಮ್ಮನೆ ನನಗೆ ಕೋಪ ಬರೆಸ್ಬೇಡ. ಮಗುನ ಒಂದೇ ಹಾಸ್ಪಿಟಲ್ ಬಿಟ್ಬಿಟ್ಟು ನೀನು ಯಾಕೆ ಇಲ್ಲಿಗೆ ಬಂದೆ? ಬರೋ ಅಂತ ಅವಶ್ಯಕತೆ ಬಿತ್ತು ಮೇಡಮ್, ಅದಕ್ಕೆ ಬಂದೆ. ನೋಡು ಪಿಂಕಿ, ನನಗೆ ಸುಮ್ಮನೆ ಕೋಪ ಬರೆಸ್ಬೇಡ. ನೀನು ಯಾಕೆ ಬಂದೆ ಇಲ್ಲಿ? ಮಗು ಒಂದೇ ಇದೆ, ಮಗುನ ಬಿಟ್ಟು ಯಾಕೆ ಬಂದೆ? ಅಲ್ಲಿ ಡಾಕ್ಟ್ರು ಏನಾದರೂ ಕರೆದ್ರೆ ಕೇಳಿದ್ರೆ ಬೇಕಾಗಲ್ವಾ? ಏನಕ್ಕೆ ಬರಕೋದೆ? ಇಷ್ಟೊಂದು ತಲೆ ಕೆಡಿಸ್ಕೋಬೇಡಿ ಮೇಡಮ್. ಮಗು ಅಲ್ಲೇನು ಒಂದೇ ಇಲ್ಲ. ಮಗು ಒಂದೇ ಇಲ್ಲ ಅಂದರೆ ಏನರ್ಥ? ಯಾರಿದ್ದಾರೆ ಹಾಗಾದರೆ ಮಗು ಜೊತೆ? ಪಿಂಕಿ, ಏನಾಯ್ತು ಸರಿಯಾಗಿ ಬೊಗಳು. ನಾನು ಮಾತ್ರ ನಿನ್ನ ಸುಮ್ಮನೆ ಬಿಡಲ್ಲ. ಆಮೇಲೆ ಏನು ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ ನನ್ನ. ನೀವೇ ಜೈಲಿಗೆ ಹೋಗೋರು, ನೀವು ನನ್ನನ್ನೇನು ಮಾಡೋಕ್ಕಾಗತ್ತೆ? ಪಿಂಕಿ, ಜಾಸ್ತಿ ನಾಲ್ಗೆ ಹರಿಬಿಡ್ತಿದ್ಯಾ? ಮರ್ಯಾದಿಂದ ಕೇಳ್ತಾ ಇದ್ದೇನೆ, ಹೇಳು, ಅಲ್ಲಿ ಯಾರಿದ್ದಾರೆ ಮಗು ಜೊತೆ? ಅವ್ರ ಅಪ್ಪ ಅಮ್ಮ ಇದ್ದಾರೆ. ಆ ಮಗು ತುಂಬ ಇಷ್ಟಪಡುವಂಥ ನೇತ್ರ ಮತ್ತು ಅವ್ರ ಅಪ್ಪ ಇದ್ದಾರೆ. ಪಾಪ ಅವರಿಬ್ಬರು ನೋಡೋಕ್ಕಾಗ್ತಿರ್ಲಿಲ್ಲ ನನಗೆ. ಅದಕ್ಕೆ ಅವ್ರು ಫೋನ್ ಮಾಡಿ ಇನ್ಫಾರ್ಮ್ ಮಾಡಿದ್ದೀನಿ. ಅವ್ರು ಬಂದು ಮಗು ನೋಡ್ಕೊತಿದ್ದಾರೆ. ಆ ಮಗು ಜೊತೆ ಇದ್ದಾರೆ. ಖಂಡಿತ ಅವಳು ಹುಷಾರಾಗ್ತಾಳೆ. ಯಾಕೆಂದರೆ ಅಷ್ಟು ಪ್ರೀತಿ ಮಾಡ್ತಾರೆ ಅವಳನ್ನ. ಓಹೋ, ನಾನು ಇನ್ಫಾರ್ಮ್ ಮಾಡಬೇಡ ಯಾರಿಗೂ ಅಂತ ಅಷ್ಟೊಂದು ಹೇಳಿದ್ರು ನನ್ನ ಮಾತು ಮೀರಿ ನೀನು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ಯಾ? ಇಲ್ಲ ಕಣೆ, ನಿನ್ನೇನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ. ನನ್ನ ಸಂಬಳ ತೊಗೊಂಡು ನನ್ನ ಹತ್ರ ದುಡ್ಡು ಇಸ್ಕೊಂಡು ನನ್ನ ಹಿಂದೆ ಮುಂದೆ ಸುತ್ಕೊಂಡು ಬಿದ್ದಿರೋ ನಾಯಿ ನೀನು. ನಿನಗೆ ಎಷ್ಟೇ ಕೊಬ್ಬು? ಹಾಂ, ಯಾರನ್ನ ಕೇಳಿ ನೀನು ಅವ್ರಿಗೆ ಇನ್ಫಾರ್ಮ್ ಮಾಡಿದೆ? ನೋಡಿ, ನಾಯಿಗಿ ಅಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ. ನಾನು ಮಾಡಿದ ಕೆಲಸಕ್ಕೆ ನೀನು ಸಂಬಳ ಕೊಡ್ತಿದ್ರಿ ಅಷ್ಟೇ. ಆದರೆ ಇನ್ಮೇಲೆ ಅದರ ಅವಶ್ಯಕತೆನೂ ಇಲ್ಲ. ನಿನ್ನ ಹತ್ರ ನಾನು ಕೆಲಸ ಮಾಡೋದು ಇಲ್ಲ, ನಿನ್ನ ಸಂಬಳ ನನಗೆ ಬೇಕಾಗಿಲ್ಲ. ನಿನ್ನಂಥ ಮನುಷ್ಯತ್ವನೇ ಇಲ್ದಿರೋಳ ಜೊತೆ ನನಗೇನೆ ಕೆಲಸ? ಈ ಪಿಂಕಿ ಕೊಟ್ಟ ಇವಾಗ ನಿನಗೆ. ಇಳಿಸೆ ಕೈ. ನಿನ್ನ ದುರಹಂಕಾರನ ಇಳಿಸೋಕ್ಕೆ ಬಂದಿದ್ದೀನಿ. ಅಷ್ಟೊಂದು ಮೆರಿಬೇಡ ಅಶ್ವಿನಿ. ಪ್ರೇಮ, ನೀನಿಲ್ಲಿ ಯಾಕೆ? ಸಿಗಾಕೋಬಿಟ್ಟೆ ಅಂತ ಭಯ ಆಗ್ತಿದ್ಯಾ? ಹಾಂ, ಇನ್ನು ನಿನ್ನ ಕತೆ ಮುಗೀತು. ಇನ್ನು ಎಷ್ಟೇ ಹಾರಾಡ್ತೀಯ ನೀನು? ಎಷ್ಟು ಹಾರಾಡ್ತೀಯ? ನನ್ನ ಮನೆ ಹಾಳು ಮಾಡಿದ್ದಲ್ದೆ ಆ ಮಗುಗೆ ಚಿತ್ರ ಹಿಂಸೆ ಕೊಟ್ಟು ಹಾಸ್ಪಿಟಲ್ ಅಡ್ಮಿಟ್ ಆಗೋಗಿ ಮಾಡಿದ್ಯಾ? ಹಾಂ, ಆ ಮಗು ಜೀವ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರೆ ನೀನಿಲ್ಲಿ ಆರಾಮಾಗಿದ್ಯಾ? ಪ್ರೇಮ, ನೀನು ಹೇಗೆ ಬಂದೆ ಇಲ್ಲಿಗೆ? ನಿನಗೆ ಗೊತ್ತಾಯ್ತು ನಾನು ಇಲ್ಲಿದ್ದೀನಿ ಅಂತ? ನಾನೇ ಹೇಳಿದೆ. ಏನು ನೀನು ಹೇಳ್ತಾ? ಏನಾಗಿದೆ ನಿನಗೆ ಪಿಂಕಿ? ತಲೆಗಿರಿ ಕೆಟ್ಟಿದ್ಯಾ? ಅಲ್ಲಿ ನೋಡಿದ್ರೆ ಆ ನೇತ್ರ ಅವ್ರಿಗೆ ಮಗು ಅಲ್ಲಿದೆ ಅಂತ ಹೇಳಿದ್ಯಾ? ಇವ್ರಿಗೆ ನಾನು ಇಲ್ಲಿದ್ದೀನಿ ಅಂತ ಹೇಳಿದ್ಯಾ? ನಿನ್ಗೇನಾಗಿದೆ? ನಾಚಿಕೆ ಮಾನ ಮರ್ಯಾದಿನೇ ಇಲ್ವಾ ನಿನಗೆ? ಅಲ್ಲ, ನನ್ನ ಹತ್ರ ಸಂಬಳ ತಗೊಂಡು ನನ್ನೇನು ಈ ಥರ ಸಿಗುತ್ತಿದೆಯಲ್ಲ, ನಿನ್ಗೇನು ಅನ್ನಿಸ್ತಾ ಇಲ್ವಾ? ತಾನು ಹೆತ್ತ ಮಗುನೇ ಚಿತ್ರ ಹಿಂಸೆ ಕೊಟ್ಟು ಸಾಯ ಹಾಗೆ ಮಾಡಿದ್ಯಾ? ಹಾಂ, ನಿನಗೆ ಏನು ಅನ್ನಿಸ್ತಾ ಇಲ್ಲ ಅಂತದ್ರಲ್ಲಿ ನೀನು ಸಂಬಳ ಕೊಡೋಕೆ ಸಿಗಿಸ್ಬಿಟ್ರೆ ನನಗೇನು ಅನ್ನಿಸ್ಬೇಕು ಹೇಳು? ಬೇಡ ಕಣೆ, ಬೇಡ. ನೀನು ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದ್ದು ತಪ್ಪು ಮಾಡ್ತಿದ್ಯಾ ಪಿಂಕಿ. ನಿನ್ನೇನು ಮಾತ್ರ ನಾನು ಸುಮ್ಮನೆ ಬಿಡೋದಿಲ್ಲ, ತಿಳ್ಕೊಂಬಿಡು. ಏನು ಮಾಡೋಕ್ಕಾಗಲ್ಲ ನೀನು ಅವಳನ್ನ. ಯಾಕೆ ಅಶ್ವಿನಿ, ಯಾಕೆ ಶಾಕ್ ಆಯ್ತಾ? ಎಲ್ಲ ಪ್ಲಾನ್ ಮಾಡ್ಕೊಂಡೇ ಬಂದಿದ್ದೀರಾ? ಮತ್ತೆ ಏನು ಮಾಡೋಕ್ಕಾಗುತ್ತೆ? ನಿನ್ನಂಥ ಕ್ರಿಮಿನಲ್ನ ಹಿಡಿಬೇಕು ಅಂದರೆ ಪ್ಲಾನ್ ಮಾಡಲೇಬೇಕಾಗುತ್ತಲ್ಲ ಅಶ್ವಿನಿ. ಏನು ಅನ್ಕೊಂಡೆ? ಸಿಗಾಕೊಳ್ಳೋದೇ ಇಲ್ಲ ಅನ್ಕೊಂಡ್ಯಾ? ನೋಡು ಎಂಥ ಪರಿಸ್ಥಿತಿ ಬಂತು ನಿನಗೆ ಅಂತ. ನೋಡು, ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಸುಮ್ಮನೆ ನನ್ನ ಪಾಡಿ ನನ್ನ ಬಿಟ್ಬಿಡಿ. ಇಲ್ಲ ಅಂದರೆ ನೀವೆಲ್ಲ ಅನುಭವಿಸ್ಬೇಕಾಗುತ್ತೆ. ಏನೇ ಮಾಡೋದು ಮಾತ್ರ ಮನೆ ಹಾಳು ಕೆಲಸ. ಹಾಂ, ನೀನು ನನಗೆ ಆವಾಜ್ ಆಗ್ತಿದ್ಯಾ? ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅಂತ ತಿಳ್ಕೊಬೇಡ. ಮರ್ಯಾದೆಯಿಂದ ನಡಿ. ನೋಡಿ ಪ್ಲೀಸ್ ಬಿಟ್ಬಿಡಿ ನನ್ನ. ಏನೇ ಬಿಡೋದು? ಬಾಯಿ ಮುಚ್ಕೊಂಡು ನಡಿ ಅಂದರೆ ನಡಿಬೇಕು. ಇಲ್ಲ ಅಂದರೆ ಕೋಳೆ ಹಾಕೊಂಡು ಹೇಳ್ಕೊಂಡು ಹೋಗ್ಬೇಕಾಗುತ್ತೆ ಬೀದಿಲಿ. ಮರ್ಯಾದೆಯಿಂದ ನಡಿ, ಜೀಪ್ ಹತ್ತು.
ಏ ಪಿಂಕಿ, ಏನೇ ಮಾಡಿದೆ ನಾನು ನಿನಗೆ ಅನ್ಯಾಯನ? ಥೂ, ಜೊತೆಲಿ ಇಟ್ಕೊಂಡು ಸಾಕದ್ನಲ್ಲೇ, ನೀನು ಕೇಳಿದ ಸಂಬಳ ಕೊಟ್ಟನಲ್ಲೇ, ನನ್ನೇ ಸಿಗಿಸ್ತಲ್ಲೇ. ನಿನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೆ. ಇವತ್ತು ನಾನು ಜೈಲಿಗೆ ಹೋಗ್ತಾ ಇರ್ಬೋದು, ಆದರೆ ಒಂದಂತೂ ನೆನ್ಪಿಟ್ಕೊ, ಒಂದಲ್ಲ ಒಂದಿನ ನೀನು ಸಾಯಿಸ್ಬಿಟ್ಟು ಮತ್ತೆ ಹೋಗ್ತೀನಿ. ಈಗ ಮಾಡಿರೋ ತಪ್ಪಕ್ಕೆ ಹೋಗಿ ಫಸ್ಟು, ಆಮೇಲೆ ನೋಡೋಣ ಅಂತೆ. ಈ ಪ್ರೇಮ, ನಿನ್ನಿಂದನೇ ಇಷ್ಟೆಲ್ಲ ಆಗಿದ್ದು ಕಣೆ, ನಿನ್ನಿಂದನೇ. ಅವತ್ತು ನೀನು ಶುರು ಮಾಡಿದ್ರಿಂದ ಇವತ್ತು ನಾನು ಈ ಪರಿಸ್ಥಿತಿಗೆ ಬರೋಂಗಾಯ್ತು. ನಿನ್ನ ಮೇಲೆ ಸೇಡು ತೀರಿಸ್ಕೊಳಕ್ಕೆ ಹೋಗಿ ಏನೇನೋ ಆಗೋಯ್ತು. ಇಲ್ಲ, ಯಾವುದೇ ಕಾರಣಕ್ಕೂ ಇದೆಲ್ಲ ನಾನು ಸುಮ್ಮನೆ ಇರಲ್ಲ ಕಣೆ, ಸುಮ್ಮನೆ ಇರಲ್ಲ. ಬಂದೇ ಬರ್ತೀನಿ, ಜೈಲಿಂದ ನಾನು ವಾಪಸ್ ಬಂದೇ ಬರ್ತೀನಿ. ಆವಾಗ ನಿನ್ನೂ ಈ ಪಿಂಕಿನ ನೋಡ್ಕೋತೀನಿ. ಆವಾಗೇನು, ಇವಾಗಲೇ ಚೆನ್ನಾಗಿ ನೋಡ್ಕೊ, ತಲೆ ಕೆಡ್ಸ್ಕೊಬೇಡ. ಹೋಗೆಲ್ಲೇ, ನಿನ್ನಂತೊಳನ ನಾನು ಬೇಕಾದಷ್ಟು ಜನ ನೋಡಿದ್ದೀನಿ. ಏನು ಅನ್ಕೊಬಿಟ್ಟಿದ್ಯಾ? ಸಿಗಾಕೊಳ್ಳೋದೆ ಎಲ್ಲ ಅನ್ಕೊಂಡಿದ್ದಲ್ಲ, ಸರಿಯಾಗಿ ಸಿಗಾಕೊಂಡೆ ತಾನೆ? ನೀನು ಮಾಡಿದ್ದೆಲ್ಲ ಉಲ್ಟಾ ಆಯ್ತಲ್ಲ. ಆ ಪ್ರಿಯಾ ಆಲ್ರೆಡಿ ಜೈಲಲ್ಲಿ ಇಟ್ಕೊಂಡು ಕಂಬಿ ಎಣಿಸ್ತಾ ಇದ್ದಾಳೆ. ನಡಿ, ನೀನು ಅವಳ ಜೊತೆ ಸೇರ್ಕೊಂಡು ಎಣಿಸುವಂತೆ. ಎಣಿಸ್ತೀನಿ ಕಣೆ, ಎಣಿಸ್ತೀನಿ. ನಾನು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ವಾಪಸ್ ಬಂದೇ ಬರ್ತೀನಿ. ನಿಮ್ಮನ್ನ ಯಾರನ್ನೂ ಬಿಡಲ್ಲ, ನಿಮ್ಮೆಬ್ಬರನ್ನ ಜೀವ ಸಹಿತ ಬದುಕಕ್ಕೆ ಬಿಡಲ್ಲ ನಾನು. ಏಯ್, ಏನಿದು ಆವಾಜು? ಹಾಂ, ಪೊಲೀಸ್ ನಾನು ಇಲ್ಲೇ ಇದ್ದೀನಿ, ಅವರಿಬ್ರಿಗೂ ಜೀವ ಸಹಿತ ಬದುಕಕ್ಕೆ ಬಿಡಲ್ಲ ಅಂತ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಆಗ್ತಿದ್ಯಾ? ಮರ್ಯಾದಿಂದ ನಡಿ, ಕೈ ಕಾಲು ಮೂತ್ ಹಾಕ್ಬಿಡ್ತೀನಿ ನಿಂದು. ಸುಮ್ಮನಿರು ಸಾಕು, ಕಂಡಿದ್ದೀನಿ. ನೀನು ಈ ಪ್ರೇಮನ್ ಫ್ರೆಂಡ್ ತಾನೇ, ಅದಕ್ಕೆ ಬಂದ್ಬಿಟ್ಟಿದೆ ಅಲ್ವಾ ಅವಳಿಗೆ ಸಹಾಯ ಮಾಡೋಕ್ಕೆ. ನೋಡು, ಇಲ್ಲಿ ಸಿಟಿ ಪೊಲೀಸನ್ನು ನನ್ನ ಹಿಡಿಯೋಕ್ಕಾಗಿಲ್ಲ. ನೀನು ಯಾರು ಅಲ್ಲಿಂದ ಬಂದು ನನ್ನ ಹಿಡ್ಕೊಂಡು ಹೋಗೋಕ್ಕೆ? ಯಾರು ಅಂತ ತೋರಿಸ್ತೀನಿ ನಡಿ. ಸಿಟಿ ಪೊಲೀಸ್ನವ್ರಿಗೆ ಒಪ್ಪಿಸ್ತೀನಿ ಅಮ್ಮ, ಅಲ್ಲಿಗೆ ಒಪ್ಪಿಸ್ತೀನಿ. ಅವ್ರಿಗೆ ತಾನೇ ನೀನು ಹುಡುಕ್ತಿದ್ದಿದ್ದು ಇಷ್ಟು ದಿನ, ಅವ್ರ ಕೈಗೆ ಒಪ್ಪಿಸ್ತೀನಿ. ಅವ್ರ ಕೈಗೆ ಒಪ್ಪಿಸಿ ನಿನಗೆ ಜೈಲಲ್ಲಿ ರಾಗಿ ಮುದ್ದೆ ಮುರಿ ಹಾಕಿ ಮಾಡ್ತೀನಿ. ಹೆಂಗೆ ಒದಿಸ್ತೀನಿ ಅಂತ ನೋಡುವೆ ನಡಿ, ಲೇಡಿ ಪೊಲೀಸ್ ಹತ್ರ. ಸರ್, ಕರ್ಕೊಂಡು ಹೋಗಿ ಸರ್. ಸುಮ್ಮನೆ ಮಾತಾಡ್ತಿದ್ರೆ ಮಾತಾಡ್ತಾನೆ ಇರ್ತಾಳೆ ಅವಳು. ಏ ಪಿಂಕಿ, ಏ ಹೋಗೆ ಸರ್, ಹೇಳ್ಕೊಂಡು ಹೋಗಿ ಸರ್ ಇವಳನ್ನ. ಏನು ನಡೀತೀಯೋ, ಒದ್ದು ಹೇಳ್ಕೊಂಡು ಹೋಗ್ಲಾ? ಪಿಂಕಿ ಅವರೇ, ತುಂಬ ಸಹಾಯ ಮಾಡಿದ್ರಿ ನೀವು. ನಿಮ್ಮ ಸಹಾಯನ ಹೇಗೆ ತೀರಿಸ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಆದರೆ ನಿಮ್ಮ ಋಣ ನನ್ನ ಮೇಲೆ ಯಾವಾಗಲೂ ಇರುತ್ತೆ. ನೀವೇನು ಯೋಚನೆ ಮಾಡಬೇಡಿ. ನಿಮಗೇನು ಬೇಜಾರಿಲ್ಲ ಅಂದರೆ ನೀವೇನು ಓದಿದ್ದೀರ, ನಿಮ್ಮ ಎಜುಕೇಷನ್ ಬಗ್ಗೆ ನನಗೊಂದು ತಿಳಿಸಿದ್ರೆ ನಿಮ್ಗೆ ಎಲ್ಲಿ ಸೂಟ್ ಆಗುತ್ತೋ ಅಲ್ಲಿ ಒಂದು ಒಳ್ಳೆ ಕೆಲಸ ಕೊಡಿಸ್ತೀನಿ. ನೀವು ಕೆಲಸ ಮಾಡ್ಕೊಂಡು ಆರಾಮಾಗಿರ್ಬೋದು. ಇನ್ನು ಯಾವತ್ತೂ ಇವಳು ಸವಾಸಕ್ಕೆ ಬರಬೇಡಿ. ಇಲ್ಲ ಪ್ರೇಮ, ಖಂಡಿತ ಇಲ್ಲ. ನಾನು ಇವಳ ಜೊತೆ ಕೆಲಸ ಮಾಡೋಕ್ಕೆ ಯಾವ ಮನಸ್ಸು ಇಟ್ಕೊಂಡಿಲ್ಲ. ಅದಕ್ಕೆ ತಾನೇ ಧೈರ್ಯ ಮಾಡಿ ಆ ಮಗುವಿರೋ ವಿಷಯ ನೇತ್ರ ಅವ್ರಿಗೆ ಹೇಳಿದ್ದು, ಇವಳು ಇರೋ ವಿಷಯನ ನಿಮಗೆ ತೋರಿಸಿದ್ದು. ಇನ್ನು ಇವಳ ಜೊತೆ ಕೆಲಸ ಮಾಡೋಕ್ಕೆ ನಾನು ಇಷ್ಟಪಡ್ತೀನಾ ಹೇಳಿ? ಯಾವುದೇ ಕಾರಣಕ್ಕೂ ಇಲ್ಲ. ಹಾಗೆ ಇವಳು ನಾನು ಸುಮ್ಮನೆ ಬಿಡೋದೂ ಇಲ್ಲ. ತಲೆ ಕೆಡಿಸ್ಕೋಬೇಡಿ, ಇವಳಿಗೆ ಯಾವತ್ತು ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ. ನೋಡಿ, ನೀವು ಹುಷಾರಾಗಿರಿ. ಅಷ್ಟೇ ಅಲ್ಲ, ಏನೇ ಪ್ರಾಬ್ಲಮ್ ಆದರೂ ನನಗೆ ಫೋನ್ ಮಾಡಿ. ಈಗ ಬಂದಿದ್ರಲ್ಲ ಪೊಲೀಸು, ಅವ್ರು ನನ್ನ ಫ್ರೆಂಡೇ, ನಾನು ಅವ್ರನ್ನ ಕಳಿಸ್ಕೊಡ್ತೀನಿ. ನೀನೇನು ಯೋಚನೆ ಮಾಡಬೇಡಿ. ಆಯಿತು ಪ್ರೇಮ, ತುಂಬ ಥ್ಯಾಂಕ್ಸ್. ಸರಿ ಬಾ ಹೋಗೋಣ ಹಾಸ್ಪಿಟ್ಲಿಗೆ. ಪಾಪು ಹೇಗಿದೆ ನೋಡ್ಕೊಂಡು ನೋಡೋಣ. ಸರಿ ನಡಿ. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ. ಥ್ಯಾಂಕ್ ಯು ಸೋ ಮಚ್.